ಚೆನ್ನೈ ತಾಂಬರಂನಲ್ಲಿ ಐಎಎಫ್ ತರಬೇತಿ ವಿಮಾನ ಪತನ, ಪೈಲಟ್ ಅದ್ಭುತವಾಗಿ ಪಾರು. ತಮಿಳುನಾಡಿನ ರಾಜಧಾನಿ ಚೆನ್ನೈನ ತಾಂಬರನ್ ವಾಯುನೆಲೆಯ ಸಮೀಪ ಇಂದು ಮಧ್ಯಾಹ್ನ ನಡೆದ ನಿಯಮಿತ ತರಬೇತಿ ಕಾರ್ಯಾಚರಣೆಯ ವೇಳೆ ಭಾರತೀಯ ವಾಯುಪಡೆಯ PC-7 ಪಿಲಾಟಸ್ ತರಬೇತಿ ವಿಮಾನ ಪತನಗೊಂಡಿದೆ. ವಿಮಾನವು ಅರಣ್ಯ ಪ್ರದೇಶದಲ್ಲಿ ನೆಲಕ್ಕೆ ಅಪ್ಪಳಿಸುವ ಮುನ್ನ ಪೈಲಟ್ ತಕ್ಷಣ ಎಜೆಕ್ಷನ್ ಸಿಸ್ಟಮ್ ಬಳಸಿಕೊಂಡು ಸುರಕ್ಷಿತವಾಗಿ ಹೊರಗೆ ಹಾರಿದ್ದು ಯಾವುದೇ ಪ್ರಾಣಾಪಾಯ ತಪ್ಪಿದೆ. ಈ ಘಟನೆಯ ಕುರಿತು ವಾಯುಪಡೆ ಅಧಿಕಾರಿಗಳು ತನಿಖೆ ಆರಂಭಿಸಿದ್ದಾರೆ. ನಮ್ಮ ಮಹಿಳೆ ಯುವಕರ ಎಂವೈ ಸೂತ್ರವೇ ಆರ್ಜೆಡಿಯ ತುಷ್ಟೀಕರಣಕ್ಕೆ ಉತ್ತರ. ಪ್ರಧಾನಿ ಮೋದಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಜಯಗಳಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಕಾರ್ಯಕರ್ತರು ಮತ್ತು ಬಿಹಾರದ ಜನರನ್ನು ಉದ್ದೇಶಿಸಿ ಮಾತನಾಡಿದರು. ಅವರು, ಈ ಐತಿಹಾಸಿಕ ಗೆಲುವು ಜನರು ನಮಗೆ ತೋರಿಸಿದ ಅಚಲ ನಂಬಿಕೆಯ ಪ್ರತಿರೂಪ. ಬಿಹಾರದ ಜನರು ಜಂಗಲ್ ರಾಜ್ ಮರಳಿ ಬರದಂತೆ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಎಂದು ಹೇಳಿದರು. ಪ್ರಧಾನಿ ಮೋದಿ ಇನ್ನೂ ಮುಂದುವರಿಸಿ, ಆರ್ಜೆಡಿಯ ಮುಸ್ಲಿಂ ಯಾದವ್ ತುಷ್ಟೀಕರಣ ರಾಜಕಾರಣಕ್ಕೆ ನಮ್ಮ ಮಹಿಳೆ ಯುವಕರು ಎಂಬ ಹೊಸ ಎಂವೈ ಸೂತ್ರವೇ ಸರಿಯಾದ ಉತ್ತರವಾಗಿದೆ. ಎನ್ಡಿಎ ಎಂದೆಂದಿಗೂ ಜನರ ಸೇವಕರಾಗಿ ಕೆಲಸ ಮಾಡಲಿದೆ ಎಂದು ಪ್ರತಿಪಾದಿಸಿದರು. ದೆಹಲಿಯ ಸ್ಫೋಟ ಪ್ರಕರಣ, ಶಂಕಿತ ಉಮರ್ ನಬಿ ಮನೆ ಪುಲ್ವಾಮಾದಲ್ಲಿ ಧ್ವಂಸ, 6 ಮಂದಿ ಬಂಧನ. ದೆಹಲಿಯ ಕೆಂಪುಕೋಟೆ ಸಮೀಪ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣದಲ್ಲಿ ಶಂಕಿತನಾಗಿ ಹೆಸರಿಸಲ್ಪಟ್ಟ ಡಾ ಉಮರ್ ನಬಿಯ ಮನೆಯನ್ನು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ರಾತ್ರಿ ವೇಳೆ ನಡೆದ ಪ್ರಮುಖ ಕಾರ್ಯಾಚರಣೆಯ ವೇಳೆ ಧ್ವಂಸಗೊಳಿಸಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಫೋಟದ ಬಳಿಕ ಜಮ್ಮು ಕಾಶ್ಮೀರ ಪೊಲೀಸರು ಹಲವು ಸ್ಥಳಗಳಲ್ಲಿ ದಾಳಿ ನಡೆಸಿ ಉಮರ್ ನಬಿ ಅವರ ಕುಟುಂಬದ 3 ಸದಸ್ಯರು ಸೇರಿದಂತೆ ಒಟ್ಟು 6 ಮಂದಿಯನ್ನು ಬಂಧಿಸಿದ್ದಾರೆ. ಸ್ಫೋಟ ಸ್ಥಳದಿಂದ ಸಂಗ್ರಹಿಸಲಾದ ಡಿಎನ್ಎ ಮಾದರಿಗಳು ಉಮರ್ ನಬಿ ಅವರ ತಾಯಿಯ ಡಿಎನ್ಎ ಜೊತೆ ಹೊಂದಿಕೆಯಾಗಿರುವುದಾಗಿ ತನಿಖಾಧಿಕಾರಿಗಳು ತಿಳಿಸಿದ್ದು, ಇದರಿಂದ ಶಂಕಿತನ ಗುರುತು ದೃಢಪಟ್ಟಿದೆ ಎಂದು ಹೇಳಿದ್ದಾರೆ. ಅಸ್ಸಾಂಗೆ ಅದಾನಿ ಗ್ರೂಪ್ ಭರ್ಜರಿ ಬಂಪರ್ ಹೂಡಿಕೆ, 63,000 ಕೋಟಿ ಇಂಧನ ಯೋಜನೆಗಳು, ಸಾವಿರಾರು ಉದ್ಯೋಗಗಳಿಗೆ ದಾರಿ. ಅದಾನಿ ಗ್ರೂಪ್ನ ಅಂಗಸಂಸ್ಥೆಗಳಾದ ಅದಾನಿ ಪವರ್ ಮತ್ತು ಅದಾನಿ ಗ್ರೀನ್ ಎನರ್ಜಿ ಅಸ್ಸಾಂ ರಾಜ್ಯದಲ್ಲಿ ಸುಮಾರು 63,000 ಕೋಟಿ ಮೌಲ್ಯದ 2 ಮಹತ್ವಾಕಾಂಕ್ಷಿ ಇಂಧನ ಯೋಜನೆಗಳಿಗಾಗಿ ಅಸ್ಸಾಂ ಸರ್ಕಾರದಿಂದ ಲೆಟರ್ ಆಫ್ ಅವಾರ್ಡ್ ಪಡೆದಿರುವುದಾಗಿ ಘೋಷಿಸಿವೆ. ಭಾರತದ ಅತಿದೊಡ್ಡ ಖಾಸಗಿ ವಿದ್ಯುತ್ ಉತ್ಪಾದಕ ಸಂಸ್ಥೆಯಾದ ಅದಾನಿ ಪವರ್ ಲಿಮಿಟೆಡ್ ಅಸ್ಸಾಂನಲ್ಲಿ 200 ಮೆಗಾವ್ಯಾಟ್ ಗ್ರೀನ್ಫೀಲ್ಡ್ ಅಲ್ಟ್ರಾ ಸೂಪರ್ ಕ್ರಿಟಿಕಲ್ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸಲು 48,000 ಕೋಟಿ ಹೂಡಿಕೆ ಮಾಡಲು ಸಿದ್ಧವಾಗಿದೆ. ಈ ಮಹಾಯೋಜನೆಗಳು ಅಸ್ಸಾಂ ರಾಜ್ಯದಲ್ಲಿ ಸಾವಿರಾರು ಉದ್ಯೋಗಗಳ ಸೃಷ್ಟಿಗೆ, ಸ್ಥಳೀಯ ಆರ್ಥಿಕತೆಯ ವೃದ್ಧಿಗೆ ಹಾಗೂ ಇಂಧನ ಮೂಲಸೌಕರ್ಯದ ಬಲಪಡಿಸಲು ಕಾರಣವಾಗಲಿವೆ ಎಂದು ಕಂಪನಿ ಮೂಲಗಳು ತಿಳಿಸಿವೆ. you